ಸರ್ ಇನ್ನೊಂದು ಪ್ರೈಸ್ 80,000 85,000 ಸರ್. ಇನ್ನು 80,000ಗೆ ಕೊಡೋಣ ಸರ್. ನಿಮ್ ನೆಗೋಷಿಯಬಲ್ ಆಗುತ್ತಲ್ವಾ? ಹಾ ನೆಗೋಷಿಯಬಲ್ ಆಗುತ್ತೆ ಸರ್, ಮಾಡ್ಕೊಡೋಣ. 1,85,000ಗೆ ಫೋರ್ಟ್ ಫಿಯೆಸ್ಟಾ 2,25,000ಕ್ಕಿಂತ ಕಮ್ಮಿ ಯಾರು ಕೊಡಲ್ಲ. ನಾನು 1,85,000 ಕೊಡ್ತೀನಿ. 2,95,000ಗೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಹೋದ್ರೆ ನಿಮ್ಗೆ 2,65,000 ಹೇಳ್ತಾ ಇದ್ದೀನಿ. 2,25,000ಗೆ ಫೈನಲ್ ಮಾಡ್ಕೊಡ್ತೀನಿ. ಎಷ್ಟು ಸರ್ ಇದು? 2,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಪ್ರೈಸ್ ಎಷ್ಟು ಹೇಳಿದ್ರಲ್ಲ ಸರ್? 3,25,000ಗೆ ಮಾಡ್ಕೊಡ್ತೀನಿ ಸರ್. ಬರುತ್ತೆ ಸರ್. ನೀವು ನಾರ್ಮಲ್ ಗಾಡಿಯಲ್ಲಿ ಬರೋದೇ ಇಲ್ಲ, ಲಕ್ಸುರಿ ಗಾಡಿಯಲ್ಲಿ ಎಲ್ಲಾ ಫೀಚರ್ಸ್ ಬರುತ್ತೆ ಸರ್. ಪ್ರೈಸ್ ಇನ್ನೊಂದ್ಸರಿ 2,50,000, 2,50,000, 2,50,000. ಯಾಕಂದ್ರೆ ಪ್ರೊಫೈಲ್ ಚೆನ್ನಾಗಿರೋರು ಬನ್ನಿ, ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್ ಗಾಡಿ ಮೇಲೆ. ಸರ್ ಇನ್ನೊಂದ್ಸರಿ ಪ್ರೈಸ್ 4,60,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,95,000ಗೆ ಮಾಡ್ಕೊಡ್ತೀನಿ ಸರ್. 2017 ಮಾಡಲ್ ಸೆಕೆಂಡ್ ಓನರ್ i20 ಲೈಟ್ ಸರ್. 3,95,000 ಹೇಳ್ತಾ ಇದ್ದೀನಿ. ಒಂದು 3,25,000ಗೆ ಫೈನಲ್ ಮಾಡ್ಕೊಡ್ತೀನಿ. ಫುಲ್ ಲಕ್ಸುರಿ ಗಾಡಿ ಸರ್. AC ಪೋಸ್ಟರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್. ಸರ್ ಪ್ರೈಸ್ 15 ಮಾಡಲ್ 895, 16 ಮಾಡಲ್ 9 lakhs. ಸೊ ಎರಡರಲ್ಲೂ ಒಳ್ಳೆ ನೆಗೋಷಿಯಬಲ್. ಸೇಮ್ ಪ್ರೈಸ್, ಸೇಮ್ ಪ್ರೈಸಸ್ ಅಲ್ಲಿ ಇದೆ, ಸೇಮ್ ಫೀಚರ್ಸ್ ಅಲ್ಲಿ ಇದೆ, ಸೇಮ್ ಎಲ್ಲ ನೀಟ್ ಆಗಿದೆ. ಒಂದ್ ಮಾಡಲ್ ಜಾಸ್ತಿ ಇದೆ, ಒಂದ್ ಮಾಡಲ್ ಕಮ್ಮಿ ಇದೆ ಅಷ್ಟೇ. 4,75,000 ಹೇಳ್ತಾ ಇದ್ದೀನಿ. 4,45,000ಗೆ ಫೈನಲ್ ಮಾಡ್ಕೊಡ್ತೀನಿ. ಮಿಸ್ ಮಾಡ್ಕೊಂಡ್ ಬನ್ನಿ. ಲೋನ್ ಬೇಕಂದ್ರೆ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಸೀಸಾ ಕಾರ್ಸ್ ಬಂದಿದ್ದೀನಿ. ಹಾಗೇನೆ ಸರ್ ತರ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ನೀವು ಚೆನ್ನಾಗಿದ್ದೀರಾ? ಹೌದು ಸರ್. ಸರ್ ಸೀಸಾ ಕಾರ್ಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಮ್ ಲೊಕೇಶನ್ ಬಂದ್ಬಿಟ್ಟು ಬನ್ನರ್ಘಟ್ಟ ರೋಡ್, ಅರಕೆರೆ BTS ಲೇಔಟ್ 6 ಕ್ರಾಸ್ ಅಲ್ಲಿ ಬರುತ್ತೆ ಸರ್. KA51 RTO ಇಂದ ಬರೀ 600 ಮೀಟರ್ ದೂರದಲ್ಲಿ ಇರೋದು. ಮತ್ತೆ ಅರಕೆರೆ ಸಿಗ್ನಲ್ ಇಂದ ಒಂದು 300 ಮೀಟರ್ಸ್ ಒಳಗಡೆ ಇರೋದು ಸರ್ ಗಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಕೂಡ ಹಾಕಿರ್ತೀನಿ, ಫೋನ್ ನಂಬರ್ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಬಹುದು ಸರ್. ಅರೌಂಡ್ ಎಷ್ಟು ಸರ್ ಸ್ಟಾಕ್ ಇವತ್ತು ಸರ್? ಆಲ್ಮೋಸ್ಟ್ ಒಂದು 20 ವೆಹಿಕಲ್ಸ್ ಇದೆ ಸರ್. ಗಾಡಿ 7 ಸೀಟರ್ಸ್ ಜಾಸ್ತಿ ಇದೆ, ಮತ್ತೆ ಹೈ ಮಾಡೆಲ್ ಗಾಡಿಗಳು ಜಾಸ್ತಿ ಇದೆ. ಲೋನ್ ಬೇಕಾದ್ರೆ ಅವ್ರಿಗೆ ಒಳ್ಳೆ ಚಾನ್ಸೇ ಅನ್ಬೋದು. ಈ ವಿಡಿಯೋ ಅಲ್ಲಿ ಎಲ್ಲಾರ್ಗು 80 to 90% ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಗಾಡಿಗಳು 100% ಆಕ್ಸಿಡೆಂಟ್ ಫ್ರೀ ಇದೆ ಸರ್. ಆಕ್ಸಿಡೆಂಟ್ ಫ್ರೀ ಆಗಿರುತ್ತೆ ಸರ್. ಇವತ್ತು ಇಷ್ಟು ವೆಹಿಕಲ್ಸ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ 85,000 ಇಂದ. ಯಾವ ಸರ್ ವೆಹಿಕಲ್? ಝೆನ್ ಇದೆ ಸರ್. ಓಕೆ, ಒಳ್ಳೆ ಗಾಡಿ ಝೆನ್, ಮಾರುತಿದು. ಲೈಕ್ ಮಾಡ್ತಾರೆ. ಆ ಒಳ್ಳೆ ಪ್ರೈಸ್ ಒಂದ್ 85,000 ಇಂದ ಸ್ಟಾರ್ಟಿಂಗ್ ಮಾಡ್ಕೊಡ್ತೀನಿ. ಗುಡ್ ಕಂಡೀಷನ್ ವೆಹಿಕಲ್, ಗುಡ್ ಕಂಡೀಷನ್ ವಿತ್ FC ಇನ್ಶೂರೆನ್ಸ್, ಅನ್ಟಚ್ ಪೀಸ್, ಸ್ಟಾಕ್ ಕಂಡೀಷನ್ ಇಲ್ಲಿ ಬ್ರೆಸ್ಟ್ ಟಚ್ ಕೂಡ ಆಗಿಲ್ಲ. ಓಕೆ. ಸೊ ಎಲ್ಲ ಗುಡ್ ಕಂಡೀಷನ್ ವೆಹಿಕಲ್ಸ್ ಇದೆ ಅಂತ ಹೇಳಿದ್ರು. ಆದ್ರೂ ನೀವು ಬಂದಾಗ ಒಂದ್ಸರಿ ಗಾಡಿನ ಚೆಕ್ ಮಾಡಿ, ವೆರಿಫೈ ಮಾಡಿ, ಯಾರ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ, ವೆರಿಫೈ ಮಾಡಿ ಆಮೇಲೆ ತಗೊಂಡು ಹೋಗ್ಬೋದು. ಸೊ ಆಲ್ಮೋಸ್ಟ್ ಒಳ್ಳೆ ಗುಡ್ ಕಂಡೀಷನ್ ವೆಹಿಕಲ್ಸ್ ಇದೆ. ವಿಡಿಯೋ ಯಾವಾಗಲೂ ಮಾಡ್ತಾ ಇರ್ತೀನಿ ಅವಾಗ. ಇವಾಗ ಏನೋ ಒಂದು ತಿಂಗಳ ಲಾಂಗ್ ಟೈಮ್ ಬಿಟ್ಟಿದ್ವಿ ಅಷ್ಟೇ. ಅದು ಬಿಟ್ರೆ ಅವರು ಸ್ವಲ್ಪ ಬಿಸಿ ಇದ್ರು, ಅದಕ್ಕೋಸ್ಕರ. ಅದು ಬಿಟ್ರೆ ಇವ್ರ ಹತ್ರ ಎವ್ರಿ ಟೈಮ್ ಸ್ಟಾಕ್ ಬರ್ತಾನೆ ಇರುತ್ತೆ ಅನ್ಬೋದು. ಬಜೆಟ್ ಫ್ರೆಂಡ್ಲಿ ವೆಹಿಕಲ್ಸ್ ಎಲ್ಲ ಇರುತ್ತೆ ಅನ್ಬೋದು. ಸರ್ ವಿಡಿಯೋ ಶುರು ಮಾಡಿ ಸರ್. ಬನ್ನಿ ಸರ್, ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯೂಸ್ ಕಾರ್ ನೋಡ್ತಾ ಇರ್ತಾರೆ, ಅವ್ರಿಗೆ ಈ ವಿಡಿಯೋ ಕೂಡ ಶೇರ್ ಮಾಡಿ. ಬಜೆಟ್ ಫ್ರೆಂಡ್ಲಿ ವೆಹಿಕಲ್ಸ್ ಇವತ್ತು ಇಲ್ಲಿದೆ ಅನ್ಬೋದು. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಸೀಸಾ ಕಾರ್ ಅಲ್ಲಿ ಮೊದಲ ಕಾರ್ ಯಾವ ಸರ್ ಇವತ್ತು? ಸರ್ ಮೊದಲ ಕಾರ್ ಬಂದ್ಬಿಟ್ಟು ಬಡವ ಬಾದಾಮಿ ಬಂದು ಎಲ್ಲ ಅನ್ಬೋದು. ಕಮ್ಮಿ ಬಜೆಟ್ ಅಲ್ಲಿ ಝೆನ್ ಕೊಡ್ತಾ ಇದೀನಿ ಸರ್. ಬರೀ 85,000ಗೆ ಕೊಡ್ತೀನಿ. 85,000 ಹೇಳಿದ್ರೆ ಇದೇನಾ? ಬರೀ 85,000 ಸರ್. ಗಾಡಿ ಎಲ್ಲ ಎಕ್ಸಿಲೆಂಟ್ ಮೇಂಟೈನ್ ಆಗಿದೆ. ಇದ್ರಲ್ಲಿ ನೋಡ್ಬೋದು, ಇಂಟೀರಿಯರ್ ನೋಡ್ಬೋದು, ಎಕ್ಸ್ಟೀರಿಯರ್ ನೋಡ್ಬೋದು. ಒಂದ್ ಬ್ರಷ್ ಟಚ್ ಅಪ್ ಆಗಿಲ್ಲ. ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ. ನಿಮ್ಗೆ AC ಬರುತ್ತೆ, ನಿಮ್ಗೆ ಪವರ್ ವಿಂಡೋಸ್ ಏನು ಬರಲ್ಲ ಇದ್ರಲ್ಲಿ. ಬರೀ AC ಬರುತ್ತೆ. ಇಂಟೀರಿಯರ್ ಎಲ್ಲ ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಇದು FC ಇನ್ಶೂರೆನ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಬರೀ 85,000ಗೆ ಸರ್. ನಿಮ್ಗೆ 800 ಸಿಗಲ್ಲ. ಆ ಪ್ರೈಸ್ ಅಲ್ಲಿ ಝೆನ್ ಕೊಡ್ತೀನಿ ಸರ್. 4 ಬ್ರಾಂಡ್ ನ್ಯೂ ಟೈರ್ ಮೇಲೆ ಆಫ್ಟರ್ ಮಾರ್ಕೆಟ್ ಅವ್ರದೊಂದು ಕ್ಯಾರಿಯರ್ ಕೂಡ ಹಾಕ್ಸಿದ್ರೆ. ಬೆಸ್ಟ್ ಟಚ್ ಅಪ್ ಆಗಿಲ್ಲ. ಗಾಡಿ ತುಂಬಾ ನೀಟ್ ಆಗಿದೆ. ಮೈಲೇಜ್ 20 ವರೆಗೂ ಬರುತ್ತೆ ಸರ್. ಆರಾಮಾಗಿ 20 ಕಲಿಯೋರ್ಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸರ್. ಗುಡ್ ಕಂಡೀಷನ್ ವೆಹಿಕಲ್ ಇದೆ. ಝೆನ್ ಅಲ್ವಾ ಸರ್ ಇದು? ಝೆನ್ ಸರ್. ಈ ಮಾಡಲ್, ಈ ಗಾಡಿ 2001 ಮಾಡಲ್ ಗಾಡಿ ಎಲ್ಲೂ ಸಿಗಲ್ಲ ಸರ್. ಈ ಕಂಡೀಷನ್ ಅಲ್ಲಿ 100% ಹೇಳ್ಕೊಡ್ತೀನಿ ಸರ್ ನಿಮ್ಗೆ. ಓಕೆ ಸರ್. ಇನ್ನೊಂದು ಪ್ರೈಸ್ 80,000. 85,000 ಸರ್. ಇನ್ನು 80,000ಗೆ ಕೊಡೋಣ ಸರ್. ನಿಮ್ಗೆ ನೆಗೋಷಿಯಬಲ್ ಆಗುತ್ತೆ ಸರ್, ಮಾಡ್ಕೊಡೋಣ. ಲೋ ಬಜೆಟ್ ಅಲ್ಲಿ ಗಾಡಿ ಇದೆ ಸರ್. ಇದು ಫೋರ್ಟ್ ಫಿಯೆಸ್ಟಾ ZXi ವೇರಿಯಂಟ್ 1.6 ZXi ಬರುತ್ತೆ. ಪೆಟ್ರೋಲ್ ಇಂಜಿನ್ ಸಖತ್ತಾಗಿದೆ ಸರ್. ಇದು ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿಯಲ್ಲಿ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,25,000 ಕೋಟ್ ಮಾಡ್ತಾ ಇದೀನಿ. ನಿಮ್ ವೀಕ್ಷಕರು ಬರ್ಲಿ, 1,85,000ಗೆ ಫೈನಲ್ ಮಾಡ್ಕೊಡ್ತೀನಿ. ಗಾಡಿ ಎತ್ತಿದ ತಕ್ಷಣ ಬಾಂಬೆಗೆ ಹೋಗ್ಬೋದು ಸರ್. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಕಂಡೀಷನ್ ಇರೋಕ್ಕೋಸ್ಕರ ಟ್ರಸ್ಟ್ ಅಲ್ಲಿ ಹೇಳ್ತಿದ್ದೀರಾ? ಖಂಡಿತ ಸರ್. ಜೊತೆಯಲ್ಲೇ ಬರ್ತೀನಿ. ಬೇಕಂದ್ರೆ ಓಡಿಸಿ ಆರಾಮಾಗಿ 100 ಕಿಲೋಮೀಟರ್, 200 ಕಿಲೋಮೀಟರ್, 500 ಕಿಲೋಮೀಟರ್ ಓಡಿಸಿ ಆಮೇಲೆ ತಗೊಳ್ಳಿ ಗಾಡಿ. ಸರ್ ಇನ್ನೊಂದು ಪ್ರೈಸ್ 1,85,000ಗೆ ಫೋರ್ಟ್ ಫಿಯೆಸ್ಟಾ 2,25,000ಕ್ಕಿಂತ ಕಮ್ಮಿ ಯಾರು ಕೊಡಲ್ಲ. ನಾನು 1,85,000 ಕೊಡ್ತೀನಿ.
ಒಂದು ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಸರ್? ಸರ್ ನಮ್ಮ ಹತ್ರ ಒಂದಲ್ಲ ಸರ್, ಎಲ್ಲಾ ಗಾಡಿ ನಮ್ಮ ಹತ್ರ ಇರೋದು ಬಜೆಟ್ ಫ್ರೆಂಡ್ಲಿ ವೆಹಿಕಲ್ಸ್ ಸರ್. ಓಕೆ ಸರ್, 2010 ಮಾಡೆಲ್ ರಿಟ್ಸ್ ಇದೆ ಸರ್. ZXi ವೇರಿಯಂಟ್ ಸೆಕೆಂಡ್ ಓನರ್ ಆಗಿದೆ, 67,000 ಕಿಲೋಮೀಟರ್ ಓಡಿದೆ. ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಅಲೈ ವೀಲ್ಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. 67,000 ಕಿಲೋಮೀಟರ್ ಓಡಿದೆ. ಬರೀ ಸರ್ 2,25,000ಗೆ ಕೊಡ್ತೀನಿ ಸರ್. ವಿತ್ NOC ಕೊಡ್ತೀನಿ ಸರ್. ವಿತ್ NOC 2,20,000ಕ್ಕೆ ಮಾಡ್ಕೊಂಡ್ಬೇಡಿ. ಲೋನ್ ಬೇಕಂದ್ರೆ ಲೋನ್ ಕೂಡ ಕೊಡಿಸ್ತೀನಿ. ಬೇಗ ಬನ್ನಿ ಶಿಜಾ ಕಾರ್ಸ್ಗೆ, ಮಿಸ್ ಮಾಡ್ಕೊಂಡ್ಬೇಡಿ ಸರ್. ಕರ್ನಾಟಕ ಆಗಿದೆ. ಕರ್ನಾಟಕ ಬೇಕಂದ್ರೆ ಕರ್ನಾಟಕ ಜೊತೆನೂ ಮಾಡ್ಕೊಡ್ತೀನಿ ಸರ್ ನಿಮ್ಗೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ಇದು ಬಂದ್ಬಿಟ್ಟು i20 ಸರ್, 2011 ಮಾಡಲು. ಇದು ಸೆಕೆಂಡ್ ಓನರ್ ಆಗಿದೆ. ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಗಾಡಿಯಲ್ಲಿ ಒಂದ್ ಚೂರು ಸ್ಕ್ರಾಚಸ್ ಡೆನ್ಸ್ ಏನು ಇಲ್ಲ. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 2,75,000 ಕೊಟ್ ಮಾಡ್ತಾ ಇದೀನಿ. 2011 ಮಾಡೆಲ್ಗೆ ವಿತ್ NOC. KA ನಂಬರ್ ಬೇಕಂದ್ರೆ 2,95,000ಗೆ ಫೈನಲ್ ಮಾಡ್ಕೊಡ್ತೀನಿ. ಮಿಸ್ ಮಾಡ್ಕೊಂಡ್ಬೇಡಿ. ಲೋನ್ ಬೇಕಂದ್ರೆ ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ. ಕರ್ನಾಟಕ ನಂಬರ್ ಬೇಕಂದ್ರೆ ವಿತ್ ಇನ್ 1 ವೀಕ್ ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ ಸರ್. ಸರ್ ಇವಾಗ ಪ್ರೈಸ್ ಸರ್ ಇನ್ನೊಂದ್ಸರಿ? 2,95,000ಗೆ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. 2.5 ಲಕ್ಷಗೆ ವಿತ್ NOC ಕೊಡ್ತೀನಿ ಸರ್. ನೆಕ್ಸ್ಟ್ ಓಮಿನಿ ಸರ್? ಸರ್ ಓಮ್ನಿ ಬಂದ್ಬಿಟ್ಟು ಬಡವ ಬಂದು ಸರ್, ಇದು ಒಂದು ಗಾಡಿ ಫ್ಯಾಮಿಲಿ ಗಾಡಿ, 8 ಸೀಟರ್ ಗಾಡಿ, 2012 ಮಾಡೆಲ್. ಎಷ್ಟು ಓಡಿದೆ? 50,000 ಕಿಲೋಮೀಟರ್ ಓಡಿದೆ ಸರ್. ನಿಮ್ ಶೋರೂಮ್ ಹೋದ್ರೂ ಗಾಡಿ ಸಿಗಲ್ಲ. ಈ ಕಂಡೀಷನ್ ಅಲ್ಲಿ, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಇದು ಪ್ರೈಸ್ 2012 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. 54,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಹೋದ್ರೆ ನಿಮ್ಗೆ 2,65,000 ಹೇಳ್ತಾ ಇದ್ದೀನಿ. 2,25,000ಗೆ ಫೈನಲ್ ಮಾಡ್ಕೊಡ್ತೀನಿ. 2,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸ್ಟೆಪ್ನಿ ಟೈರ್ ಎಲ್ಲ ಅನ್ಯೂಸ್ಡ್, 4 ಹೊಸ ಟೈರ್ಸ್ ಇದೆ. ಗಾಡಿಯಲ್ಲಿ ಒಳ್ಳೆ ಕಂಡೀಷನ್ ಅಲ್ಲಿ, ಇದಕ್ಕೂ ಬ್ರಷ್ ಟಚ್ ಅಪ್ ಆಗಿಲ್ಲ ಸರ್. ಬೇಗ ಬನ್ನಿ. ಓಮ್ನಿ ಲೈಕರ್ಸ್ ಜಾಸ್ತಿ ಇದಾರೆ, ಶೋರೂಮ್ ಅಲ್ಲಿ ಸಿಗ್ತಾ ಇಲ್ಲ ಗಾಡಿ. ಬೇಗ ಬನ್ನಿ, ನನ್ನ ಹತ್ರ ಇದೆ, ತಗೊಂಡ್ಬೋದು ಸರ್. ಸೊ ವೈಟ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅನ್ಬೋದು. ಬ್ರಷ್ ಟಚ್ ಅಪ್ ಆಗಿಲ್ಲ ಅಂತ ಹೇಳಿದ್ರೆ ಅದೇ ತರ ಇದೆ, ನಿಜವಾಗ್ಲೂ ಇದು ಎದುರುಗಡೆ ಗಾಡಿ ಅನ್ಬೋದು. ಯಾಕಂದ್ರೆ ವೈಟ್ ಕಲರ್ ತುಂಬಾ ನೀಟಾಗಿದೆ, ಕ್ಯಾರಿಯರ್ ಇದೆ. ನಿಮ್ಗೆಲ್ಲ ಒಂದು ನೀಟಾಗಿರೋ ಗಾಡಿ ಬೇಕಂದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಅದು ಕೂಡ ಫಿಕ್ಸ್ ಪ್ರೈಸ್ ಆಗಿರಲ್ಲ, ನೆಗೋಷಿಯಬಲ್ ಆಗಿರುತ್ತೆ ಸರ್. ನೆಕ್ಸ್ಟ್ 7 ಸೀಟರ್ ಅಲ್ಲಿ ಚೆವರ್ಲೆಟ್ ಎಂಜಾಯ್ ಡೀಸೆಲ್ ವೇರಿಯಂಟ್ ಇದೆ. LS 7 ಸೀಟರ್ ಬರುತ್ತೆ. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಲೋನ್ ಬೇಕಂದ್ರೆ ಲೋನ್ ಸಿಗುತ್ತೆ ಕಮ್ಮಿ ಬಜೆಟ್ ಅಲ್ಲಿ ಸರ್. 7 ಸೀಟರ್ ಎಷ್ಟಿಗೆ? 7 ಸೀಟರ್ ಬರೀ 3,25,000 ಫೈನಲ್ ಆಗುತ್ತೆ ಸರ್. ಡೀಸೆಲ್ ಗಾಡಿ 7 ಸೀಟರ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ. ಲೋನೇ ಬೇಕಂದ್ರೆ 3 ಲಕ್ಷ ಲೋನೇ ಆಗುತ್ತೆ ಸರ್. ಗಾಡಿ ಮೇಲೆ 3 ಲಕ್ಷ ಲೋನೇ ಆಗುತ್ತೆ. 2013 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. 93,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ. ಸರ್ ಪ್ರೈಸ್ ಎಷ್ಟು ಹೇಳಿದ್ರಲ್ಲ ಸರ್? 3,25,000ಗೆ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್? ಸರ್ ಇದು ಒಂದು ಟಾಟಾ ಮಾನ್ಸಾ ಡೀಸೆಲ್ ವೇರಿಯಂಟ್ ಸರ್. 2010 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ. ಕ್ವಾಡ್ರಿಜೆಟ್ ಸ್ವಿಫ್ಟ್ ಇಂಜಿನ್ ಬರೋದು ಸರ್ ಇದ್ರಲ್ಲಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಡೀಸೆಲ್ 20 ಇಂದ 25 ಮೈಲೇಜ್ ಸಿಗುತ್ತೆ ಸರ್ ಗಾಡಿ. ಸರ್ ಪ್ರೈಸ್ ಸರ್? 2,45,000 ಹೇಳ್ತಾ ಇದೀನಿ. 2,10,000ಗೆ ಫೈನಲ್ ಮಾಡ್ಕೊಡ್ತೀನಿ. ಮಿಸ್ ಮಾಡ್ಕೊಂಡ್ಬೇಡಿ, ಬೇಗ ಬನ್ನಿ ಸರ್. ಸರ್ ಇನ್ನೂ ಪ್ರೈಸ್ ಸರ್? 2,10,000 ಎಲ್ಲ ಹೇಳ್ತಾ ಇದೀನಿ. 2 ಲಕ್ಷಗೆ ಕೊಡಿ ಸರ್. 2 ಲಕ್ಷ ಕೊಡಿ. ಡೀಸೆಲ್ ಗಾಡಿ ಕೊಡ್ತೀನಿ. ಸ್ವಿಫ್ಟ್ ಇಂಜಿನ್ ಇರುವ ಗಾಡಿ ಕೊಡ್ತೀನಿ ಸರ್. ಸರ್ ನಿಮ್ಗೆ ಲಕ್ಸುರಿ ಗಾಡಿ ಬೇಕಾ? 2.5 ಲಕ್ಷ ಇದೆಯಾ ಬಜೆಟ್? ಬನ್ನಿ ಶಿಜಾ ಕಾರ್ಸ್ ಅಲ್ಲಿ ಮರ್ಸಿಡಿಸ್ ಬೆಂಜ್ ಕೊಡ್ತೀನಿ. ಬೆಂಜ್ ಬರೀ 2.5 ಲಕ್ಷಗೆ ವಿತ್ NOC ಕೊಡ್ತೀನಿ ಸರ್ ನಿಮ್ಗೆ. ಬರೀ 2.5 ಲಕ್ಷಕ್ಕೆ? ಬರೀ 2.5 ಲಕ್ಷ. ಸನ್ರೂಫ್ ಕೂಡ ಇದೆ ಸರ್ ಗಾಡಿಯಲ್ಲಿ. ಖಂಡಿತ 100% ರೆಕಾರ್ಡ್ ಮಾಡ್ಕೊಳ್ಳಿ ಸರ್. ಸನ್ರೂಫ್ ಕೂಡ ಇದೆ. ಫುಲ್ ಲಕ್ಸುರಿ ಸರ್. ಇದು ಬಂದ್ಬಿಟ್ಟು 80 ಲಕ್ಷ ಗಾಡಿ. ಬರೀ 2,50,000ಗೆ ಸರ್. ಬರೀ 2,50,000ಕ್ಕೆ 2008 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಫೀಚರ್ಸ್ ಅಂದ್ರೆ? ಫ್ಯೂಚರ್ಸ್ ಹೇಳಂಗೆ ಇಲ್ಲ ಸರ್. ಹೇಳ್ತಾ ನಾವು ಸುಸ್ತಾಗ್ ಬಿಡ್ತೀವಿ. ಎಲ್ಲ ಟಾಪ್ ಅಂಡ್ ಫ್ಯೂಚರ್ಸ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಮೌಂಟ್, ಸನ್ರೂಫ್, ಅಲೈ ವೀಲ್ಸ್, ಏನೇನೋ ಫ್ಯೂಚರ್ಸ್ ಬರುತ್ತೆ ಸರ್. ನೀವು ನಾರ್ಮಲ್ ಗಾಡಿಯಲ್ಲಿ ಬರೋದೇ ಇಲ್ಲ. ಲಕ್ಸುರಿ ಗಾಡಿಯಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ ಸರ್ ಗಾಡಿ. ಪ್ರೈಸ್ ಇನ್ನೊಂದ್ಸರಿ? 2,50,000, 2,50,000, 2,50,000. ಓಕೆ, ನೋಡಿ ಒಂದು ಲಕ್ಸುರಿ ವೆಹಿಕಲ್ ನ ಮರ್ಸಿಡಿಸ್ ಬೆಂಜ್ ನೋಡ್ತಾ ಇದ್ರೆ ಅಂದ್ರೆ ಸೊ ಎಲ್ಲಾ ತರ ಫೀಚರ್, ಈ ತರ ಫೀಚರ್ಸ್ ಇಲ್ಲ ಅನ್ನಲ್ಲ, ಆ ತರ ಫೀಚರ್ಸ್ ಇರೋಂತ ವೆಹಿಕಲ್ಸ್ ಇದೆ. ಬರೀ 2.5 ಲಕ್ಷಕ್ಕೆ ಹೇಳ್ತಿದ್ದಾರೆ. ಸೊ ಅದರಲ್ಲೂ ಏನಾನ ಮುಂದೆ ಬಂದ್ರೆ ಕಡಿಮೆ ಆಗ್ಬೋದು, ಬಂದ್ಬಿಟ್ಟು ವಿಸಿಟ್ ಮಾಡಿ. ಹೌದು ಸರ್. ನೆಕ್ಸ್ಟ್ ಸರ್? ನೆಕ್ಸ್ಟ್ ಇನ್ನೊಂದು i20 ಇದೆ ಸರ್. 2010 ಮಾಡೆಲ್. ಇದು ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ. ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ. ಇದು ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ 2,85,000. 2,60,000ಗೆ ಫೈನಲ್ ಮಾಡ್ಕೊಡ್ತೀನಿ. ಮಿಸ್ ಮಾಡ್ಕೊಂಡ್ಬೇಡಿ, ಬೇಗ ಬನ್ನಿ. ಫ್ರೆಶ್ FC ಮಾಡಿಸಿದೀನಿ. ಇನ್ಶೂರೆನ್ಸ್ ಫ್ರೆಶ್ ಇದೆ. 2,60,000 ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡ್ಕೊಡ್ತೀನಿ. ಬೇಗ ಬನ್ನಿ. 2,60,000ಗೆ i20 ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ? ಲೋನ್ ಕೂಡ ಆಗುತ್ತೆ ಸರ್.
ಸರ್ ಫುಲ್ ಲೋನ್ ಬೇಕಾ ನಿಮ್ಗೆ? ಬನ್ನಿ ಶಿಜಾ ಕಾರ್ಸ್ ಅಲ್ಲಿ ಝೀರೋ ಡೌನ್ ಪೇಮೆಂಟ್. ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 2018 ಮಾಡಲ್ ಇಗ್ನಿಸ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ 60,000 ಕಿಲೋಮೀಟರ್ ಓಡಿದೆ. ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 4,95,000. 4,60,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಫುಲ್ ಲೋನ್ ಬೇಕಂದ್ರೆ ಪ್ರೊಫೈಲ್ ಚೆನ್ನಾಗಿರೋರು ಬನ್ನಿ, ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್ ಗಾಡಿ ಮೇಲೆ. ಸರ್ ಸರ್ ಪ್ರೈಸ್ 4,60,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸ್ವಿಫ್ಟ್ ಸರ್ ತುಂಬಾ ಜನ ಕೇಳ್ತಾರೆ. ಸರ್ 2016 ಮಾಡಲ್ ಸ್ವಿಫ್ಟ್. ಇದು ಬೇಕಂದ್ರೆ ಫುಲ್ ಲೋನ್ ಗೆ ಮಾಡ್ಕೊಡ್ತೀನಿ ಸರ್. ಸರ್ ಫಸ್ಟ್ ಡೀಟೇಲ್ಸ್ 2016 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 50,000 ಕಿಲೋಮೀಟರ್ ಆಗಿದೆ. ಶೋರೂಮ್ ಸರ್ವಿಸ್ ಆಗಿದೆ ಎಲ್ಲ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಎಕ್ಸ್ಟ್ರಾ ರಿಮೋಟ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಇದು ಬೇಕಂದ್ರೆ ಫುಲ್ ಲೋನ್ ಅಲ್ಲಿ ಮಾಡ್ಕೊಡ್ತೀನಿ. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 4,75,000. 4,25,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಬೇಕಾ? ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು i20 ಇಲೈಟ್ ಸರ್. 2017 ಮಾಡಲ್. ಮಾರ್ಕೆಟ್ ಅಲ್ಲಿ 6 ಲಕ್ಷಕ್ಕಿಂತ ಕಮ್ಮಿ ಇಲ್ಲ ಸರ್. ಬರೀ 4,95,000 ಗೆ ಮಾಡ್ಕೊಡ್ತೀನಿ ಸರ್. 2017 ಮಾಡಲ್ ಸೆಕೆಂಡ್ ಓನರ್ i20 ಇಲೈಟ್ ಸರ್. 4,95,000. 4,95,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ 80 to 90% ಲೋನ್ ಮಾಡ್ಕೊಡ್ತೀನಿ. ಮಿಸ್ ಮಾಡ್ಕೊಂಡ್ಬೇಡಿ, ಬೇಗ ಬನ್ನಿ ಸರ್. ಹಂಗೆ ಇನ್ನೊಂದು 7 ಸೀಟರ್ ಇದೆ ಸರ್. ಸರ್ ಡೀಸೆಲ್ ನೋಡಿದೀರಾ? ಚೆವರ್ಲೆಟ್ ಎಂಜಾಯ್. ಪೆಟ್ರೋಲ್ ಕೂಡ ಇದೆ ನನ್ನ ಹತ್ರ. ಡೀಸೆಲ್ ಅಂಡ್ ಪೆಟ್ರೋಲ್ ಎರಡು ಆಪ್ಷನ್ ಇದೆ. ಸೇಮ್ ಕಲರ್. 2013 ಮಾಡಲ್ LS ವೇರಿಯಂಟ್. ಪೆಟ್ರೋಲ್ ಕೂಡ ಇದೆ. ಮಿಸ್ ಮಾಡ್ಕೊಂಡ್ಬೇಡಿ. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,95,000. ಇದು ಕೂಡ ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ. 2013 ಮಾಡಲ್ ಆಗಿದೆ. ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ. 80,000 ಕಿಲೋಮೀಟರ್ ಓಡಿದೆ. 7 ಸೀಟರ್ ಗಾಡಿ ಸರ್. 7 ಸೀಟರ್ 2,95,000 ಹೇಳ್ತಾ ಇದೀನಿ. 1,75,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಹಂಗೆ ಇನ್ನೊಂದು ಯಾವ್ದೋ ಲಕ್ಸುರಿ ಸರ್ ಇದು. ಇನ್ನೊಂದು ಲಕ್ಸುರಿ ಪ್ರೀಮಿಯಂ ಗಾಡಿ ಸರ್ ಇದು. 2008 ಮಾಡಲ್ ಸಿಂಗಲ್ ಓನರ್ ಹೋಂಡಾ CRV ವಿತ್ ಸನ್ರೂಫ್ ಆಟೋಮೆಟಿಕ್. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 3,95,000. 3,25,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಬೇಕಂದ್ರೆ 1.5 ಲಕ್ಷ 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಗಾಡಿ ಮೇಲೆ. ಓಕೆ ಸರ್, ಇವಾಗ ಇನ್ನೊಂದ್ಸರಿ ಪ್ರೈಸ್ ಹೇಳಿ ಸರ್. ಇದು ಸರ್ ಇದು 3,95,000 ಹೇಳ್ತಾ ಇದ್ದೀನಿ. 1,25,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಫುಲ್ ಲಕ್ಸುರಿ ಗಾಡಿ ಸರ್. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ಸನ್ರೂಫ್, ಆಟೋಮೆಟಿಕ್ ಗಾಡಿ ಸರ್ ಇದು. ಓಕೆ ಸರ್, ಇನ್ನೊಂದು ದೊಡ್ಡ ಗಾಡಿ ಇದೆ ಸರ್. ಸರ್ ಇನ್ನೊಂದಲ್ಲ ಸರ್, ಎರಡೆರಡು ಗಾಡಿ ಇದೆ. 2015 ಬೇಕಾ? XUV 500 W10 ಬೇಕಾ? 2016 ಬೇಕಾ? ಎರಡು ಇದೆ ಸರ್ ನನ್ನ ಹತ್ರ. ಸರ್ ಇದು 2015 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 75,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಗಾಡಿ. W10 ವೇರಿಯಂಟ್ ಸರ್. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್ಸ್, ಸ್ಟೇರಿಂಗ್ ಮೌಂಟ್, ಏರ್ ಬ್ಯಾಗ್ಸ್, ಸನ್ರೂಫ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಡೀಸೆಲ್ ಗಾಡಿ. ಸೊ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಡೀಸೆಲ್ ಗಾಡಿ. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 9,50,000. 8,95,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಸನ್ರೂಫ್ ಇರೋ ಗಾಡಿ W10. ಮಿಸ್ ಮಾಡ್ಕೊಂಡ್ಬೇಡಿ, ಬೇಗ ಬನ್ನಿ. ಲೋನ್ ಬೇಕಂದ್ರೆ 80 to 90% ಲೋನ್ ಮಾಡ್ಕೊಡ್ತೀನಿ ಸರ್. ಸರ್ ಹಾಗೆ ಇನ್ನೊಂದು ಪಕ್ಕದಲ್ಲಿ ಇದೆ ಸರ್. ಇನ್ನೊಂದು ಇದು 2016 ಮಾಡಲ್. ಫೀಚರ್ಸ್ ಸರ್ ಇದರಲ್ಲೂ 2016 ಮಾಡಲ್. ಫುಲ್ ಡೀಟೇಲ್ಸ್ ಬೇಕಂದ್ರೆ 16 ಮಾಡಲ್ 90,000 ಕಿಲೋಮೀಟರ್ ಓಡಿದೆ. ಇದು W10 ವೇರಿಯಂಟ್. ಗಾಡಿ ಎಲ್ಲ ಎಕ್ಸಿಲೆಂಟ್ ಮೇಂಟೈನ್ ಆಗಿದೆ. ಇದು ತಕೊಳ್ಳಿ. ಇದು ಸೇಮ್ ಪ್ರೈಸ್ ಹೇಳ್ತಾ ಇರೋದು ಸರ್. 9.5 ಲಕ್ಷ ಹೇಳ್ತಾ ಇದೀನಿ. ಒಂದು 9,10,000 ಮಾಡ್ಕೊಡ್ತೀನಿ. ಇಲ್ಲಾಂದ್ರೆ 9 ಲಕ್ಷ ರೌಂಡ್ ಫಿಗರ್ ಗೆ ಮಾಡ್ಕೊಡ್ತೀನಿ ಸರ್. ಫೈನಲ್ ಲೋನ್ ಹೇಳಿ ಸರ್. 2016 ಮಾಡಲ್ ಸಿಂಗಲ್ ಓನರ್, 90,000 ಕಿಲೋಮೀಟರ್ ಇದೆ. ಲೋನ್ ಬೇಕಂದ್ರೆ 80 to 90% ಲೋನ್ ಮಾಡ್ಕೊಡ್ತೀನಿ. ಡೀಸೆಲ್ ವಿತ್ ಸನ್ರೂಫ್ ಗಾಡಿ ಸರ್. ಸರ್ ಅದು ಎಷ್ಟು ಪ್ರೈಸ್? ಇದು 8,95,000 ಸನ್ರೂಫ್ ವಿತ್ ಸನ್ರೂಫ್. 8,95,000. ಇದು 9 ಲಕ್ಷ. ಇದು ಎರಡು ಹೆಚ್ಚು ಕಡಿಮೆ ಆಗುತ್ತೆ. ಬನ್ನಿ ಶಿಜಾ ಕಾರ್ಸ್ ಅಲ್ಲಿ. ಎರಡು ಗಾಡಿನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡ್ಕೊಡೋಣ ಸರ್. ಅಗೇನ್ ಸರ್ ಪ್ರೈಸ್ 15 ಮಾಡಲ್ 895, 16 ಮಾಡಲ್ 9 lakhs. ಸೊ ಎರಡರಲ್ಲೂ ಒಳ್ಳೆ ನೆಗೋಷಿಯಬಲ್. ಸೇಮ್ ಪ್ರೈಸಸ್ ಅಲ್ಲಿ ಇದೆ. ಸೇಮ್ ಫೀಚರ್ಸ್ ಅಲ್ಲಿ ಇದೆ. ಸೇಮ್ ಎಲ್ಲ ನೀಟ್ ಆಗಿದೆ. ಒಂದ್ ಮಾಡಲ್ ಜಾಸ್ತಿ ಇದೆ, ಒಂದ್ ಮಾಡಲ್ ಕಮ್ಮಿ ಇದೆ ಅಷ್ಟೇ ಸರ್. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ, ಕಡಿಮೆ ಆಗುತ್ತೆ ಸರ್. ಇನ್ನೊಂದು ಲೇಟೆಸ್ಟ್ 2020 ಮಾಡಲ್ ಈಕೋ ಕೊಡ್ತೀನಿ ಸರ್ ನಿಮ್ಗೆ. ಬರೀ 40,000 ಕಿಲೋಮೀಟರ್ ಓಡಿದೆ. 2020 ಮಾಡಲ್. ABS, ಏರ್ ಬ್ಯಾಗ್ಸ್, AC ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ಇದು ಪ್ರೈಸ್ ಬಂದ್ಬಿಟ್ಟು 4,75,000 ಹೇಳ್ತಾ ಇದೀನಿ. 4,45,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಮಿಸ್ ಮಾಡ್ಕೊಂಡ್ಬೇಡಿ. ಲೋನ್ ಬೇಕಂದ್ರೆ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಗಾಡಿ ಮೇಲೆ. 2020 ಮಾಡಲ್ 40,000 ಓಡಿರೋದು ಗಾಡಿ.